ಕರ್ನಾಟಕ ರಾಜ್ಯ ಜಿಲ್ಲಾಡಳಿತ ಇವತ್ತಿನ ಧರಣಿ ಕಾರ್ಯಕ್ರಮನ ಡಾಕ್ಟರ್ ಡಿ.ಜಿ. ಸಾಗರ್ ಸರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿತ್ತು. ಕಾರಣ ಏನು ದೇಶಾದ್ಯಂತ ಇವತ್ತೇನು ಉನ್ನತ ಶಿಕ್ಷಣಕ್ಕಾಗಿ ಓದ್ತಕ್ಕಂಥ ಎಲ್ಲ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಈ ಒಂದು UGC ಕಾಯ್ದೆಯನ್ನು ಏನು 2026 ಏನು ಜಾರಿಗೆ ಮಾಡಿತ್ತು. ಈ ಜಾರಿಗೆ ಮಾಡಿದ ಏನು ನಂತರವೇ ಮೇಲ್ವರ್ಗದ ವಿದ್ಯಾರ್ಥಿಗಳು ಏನು ಒಂದು ಪ್ರತಿಭಟನೆಗಳ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟು ನ್ಯಾಯಾಧೀಶರನ್ನು ಗಮನ ಸೆಳೆಯುತ್ತಂತ ಮಾಡಿ ಅದು ಸುಪ್ರೀಂ ಕೋರ್ಟ್ ಆದೇಶವನ್ನು ಇವತ್ತು ತಡೆ ಹಿಡಿದಿದೆ. ಏನು UGC ಕಾಯ್ದೆಯನ್ನು ತಡೆ ಹಿಡಿದು ಆ ಒಂದು UGC ಕಾಯ್ದೆ ಅನುದಾನ ಆಯೋಗವನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ಇವತ್ತೇನೋ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಡಿ.ಜಿ. ಸಾಗರ್ ಸರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಈ ಒಂದು ಎಲ್ಲ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಂತೇಳಿ ಈ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಳ್ಳೋದಾಗಿತ್ತು. ಬಂಧುಗಳು, ನಮ್ಮ ಹೆಸರು ಚಂದಪ್ಪ ಮುನಿಯಪ್ಪನವ್ರು, ಜಿಲ್ಲಾ ಸಂಘಟನಾ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಯಾದಗಿರಿ. ವಿಶ್ವವಿದ್ಯಾಲಯಗಳಲ್ಲಿ ದಲಿತ ಮತ್ತು SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ದಬ್ಬಳಿಕೆ ಮತ್ತು ಶೋಷಣೆ ಸಲುವಾಗಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ಆದೇಶದ ಮೇರೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ UGC ಅಂತಕ್ಕಂಥ ಕಾಯ್ದೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ, ಅದು ಕೂಡಲೇ ಜಾರಿಗೊಳಿಸಬೇಕು. ಯಾಕೆ ಜಾರಿಗೊಳಿಸ್ಬೇಕಂತಂದರೆ UGC ಕಾಯ್ದೆಯಿಂದ ಆಗ್ತಕ್ಕಂಥ ನಮಗೆ ಒಳ್ಳೆಯತನ ಏನಪ್ಪ ಅಂತಂದರೆ UGC ಕಾಯ್ದೆ ಬರೋದ್ರಿಂದ ವಿಶ್ವವಿದ್ಯಾಲಯದಲ್ಲಿ ಹೋಗ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಇವತ್ತು UGC ಕಾಯ್ದೆಗೆ ಏನಪ್ಪ ಅಂದ್ರೆ ತಡೆಯಾಜ್ಞೆ ತರಲಾಗಿದೆ. ಅದು ಈ ಕೂಡಲೇ ಏನಪ್ಪ ಅಂದ್ರೆ ತಡೆಯಾಜ್ಞೆ ಕಾಯ್ದೆ ಏನಪ್ಪ ಅಂತ ತೆರವುಗೊಳಿಸಬೇಕು ಮತ್ತು UGC ಕಾಯ್ದೆ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು. ಮತ್ತು ಅದಲ್ಲದೆ ರಾಜ್ಯದಲ್ಲಿ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗ್ತಕ್ಕ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಏನಪ್ಪ ಅಂತಂದ್ರೆ UGC ಕಾಯ್ದೆ ತರಬೇಕಂತೇಳಿ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಾವು ಮನವಿ ಮಾಡ್ಕೊತಿದ್ದೇವೆ. ನಮ್ಮ ಹೆಸರು ಶಿವಲಿಂಗ ಹಸ್ನಪುರ ಅಂತೇಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು. ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಆದೇಶ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪ್ರತಿಭಟನೆ ಧರಣಿ ಹಮ್ಮಿಕೊಂಡು ಮಾನ್ಯ ದೇಶದ ಪ್ರಧಾನಮಂತ್ರಿ ಅವರಿಗೆ ಮನವಿ ಸಲ್ಲಿಸೋರ ಮುಖಾಂತರ ಏನು ಈ ದೇಶದ ಇರ್ತಕ್ಕಂಥ ಸರ್ಕಾರ, ಭಾರತ ಸರ್ಕಾರ UGC ಕಾಯ್ದೆಯನ್ನು ಜಾರಿ ತಂದು ಮತ್ತು ಅದೇ UGC ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ತಡೆ ನೀಡಿದಲ್ಲ, ಆ ತಡೆಯನ್ನು ಕೂಡಲೇ ವಜಾಗೊಳಿಸ್ಬೇಕಂತೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಸ್ನೇಹಿತರೆ. ಯಾಕಂದರೆ UGC ಕಾಯ್ದೆ ಅಂತಕ್ಕಂಥ ಕಾನೂನು ಇಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಜಾತಿ ಧರ್ಮ ಭೇದ ಇಲ್ಲತಕ್ಕಂಥ ಜಾತಿ SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟಿ ಇರ್ಬೋದು, ಯಾವುದೇ ಜಾತಿ ಸಂಬಂಧ ಇಲ್ದಂಗೆ ಎಲ್ಲ ಜಾತಿ ವಿದ್ಯಾರ್ಥಿಗಳು ಇಲ್ಲಿ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಮತ್ತು ಉನ್ನತವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ವಿಶ್ವವಿದ್ಯಾಲಯಗಳು ತರದಿವೆ. ಉದಾಹರಣೆಗೆ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಳಂದದ ಕಡಗಂಚಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು. ಇಂಥ ಒಂದು ಯೂನಿವರ್ಸಿಟಿಗಳು ಭಾಳ ನಮ್ಮ ಭಾರತ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಓದಲಿಕ್ಕೆ ಭಾಳ ಅನುಕೂಲ ಆಗಲಿ ಅಂತೇಳಿ ಕಾನೂನು ಜಾರಿ ತಂದಾರ. ಮತ್ತು ಕಾನೂನಲ್ಲಿ ಸುಮಾರು 2011ರಿಂದ 2020 ಸುಮಾರು 4 ವರ್ಷದಲ್ಲಿ ಸುಮಾರು 122 ಜನ ವಿದ್ಯಾರ್ಥಿಗಳು ಬಲಿಯಾಗಿದೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡೇ ಸರ್ಕಾರ ಒಂದು ಕಾನೂನು ತಂದು ಆ ಕಾನೂನಕ್ಕೆ ಏನು ಸ್ಟೇ ತಂದಿಲ್ಲ, ಸ್ಟೇ ವಿಕೆಟ್ ಮಾಡ್ಬೇಕಂತೇಳಿ ಪ್ರತಿಭಟನೆ ಹಮ್ಮಿಕೊಂಡ್ವಿ. UGC ಕಾಯ್ದೆಯನ್ನು ಜಾರಿ ತಂದಂಥ ದೇಶದ ಸುಪ್ರೀಂ ಕೋರ್ಟ್ ಇದು ತೆರವುಗೊಳಿಸಲಿ ಅಂದ್ರೆ ನಮ್ಮ ನಾಯಕರಾದಂಥ ಡಿ.ಜಿ. ಸಾಗರ್ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರ ಆದೇಶದ ಮೇರೆಗೆ ರಾಜ್ಯದಲ್ಲರೂ ಇದು ಭಾರತ ದೇಶ ಅಂತ ಪ್ರತಿಭಟನೆ ಹಮ್ಮಿಕೊಳ್ಳೋಕೆ ನಾವು ದಲಿತ ಸಂಘರ್ಷ ಸಮಿತಿ ಬದ್ಧ ಇದ್ದೀವಿ ಅಂತ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಶಿವಪುತ್ರ ಜೋಳ ಅಂತ, ಜಿಲ್ಲಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಯಾದಗಿರಿ ಸರ್. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು UGC ಕಾಯ್ದೆಯನ್ನು ತಡೆ ಹಿಡಿದಿರೋ ಕುರಿತು ಅದನ್ನು ಬಿಡುಗಡೆಗೊಳಿಸಬೇಕಂತ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಒಂದು UGC ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗ್ತಿತ್ತು. ಈ ಮುಂಚೆಯಾಗಿ ಅನೇಕ ವಿದ್ಯಾರ್ಥಿಗಳು ದೌರ್ಜನ್ಯಕ್ಕೊಳಗಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾಯ್ದೆ ತಂದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗ್ತದೆ, ಮುಂದೆ ಉನ್ನತ ಹುದ್ದೆಯಲ್ಲಿ ಏರಲು ಕೂಡ ಒಂದು ಉಪಯೋಗವಾಗ್ತಿತ್ತು. ಹಾಗಾಗಿ ಕೂಡಲೇ ಏನು ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ ಅದನ್ನು ಕೂಡಲೇ ತೆರವುಗೊಳಿಸಿ ಈ ಕಾಯ್ದೆಯನ್ನು ಜಾರಿಗೆಗೊಳಿಸಲು ವ್ಯವಸ್ಥೆ ಮಾಡ್ಕೋಬೇಕೆಂದು ನಾವು ಒತ್ತಾಯಿಸ್ತಾ ಇದ್ದೇವೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಉರ್ಸುಗುಂಡಿಗಿ, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರು.